ಎಲ್ಲಾನು ಎಲ್ಲರ ಮುಂದೆ ಹೇಳ್ಬೇಕಾ? ಅಕ್ಕಪಕ್ಕದವರು ಅಂದರೆ ಒಬ್ರಿಗೊಬ್ರು ಆಗ್ಬೇಕಲ್ವಾ? ನಾಳೆ ನಮ್ಮ ಗೀತಂಗೆ ಮದುವೆ ಗೊತ್ತಾದರೆ ನೀವು ಬಂದು ಮಾಡದೇ ಇರ್ತೀರಾ ಹೇಳಿ? ಮತ್ತೆ ಹೇಗೆ ಮಾತಾಡ್ತಾಳೆ ನೋಡೆ ಅವಳು. ಲೇ ಏನೇ ಗೀತಾ, ಸ್ವಲ್ಪನೂ ಗೊತ್ತಾಗಲ್ವಾ ನಿಂಗೆ? ಬಾ ಬಾರೆ ಬಾ. ಅಯ್ಯೋ ಗುಂಡಮ್ಮ, ನೀನು ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡ, ಬಾರೆ ಬಾ 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 ಬಾಯ್ಲಿ. ಶಾಸ್ತ್ರಿಗಳೇ ನಮಸ್ಕಾರ, ಒಂದ್ 2 ನಿಮಿಷ ಮಾತಾಡ್ಬೋದಾ? ಇವಳು ನನ್ನ ಆದ್ನಿ ಗೀತಾ ಅಂತ, ಚಿನ್ನದಂತ ಗುಣ, ಬಂಗಾರದಂತ ರೂಪ. ಏನೋ ನಮ್ಮ ಅತ್ತೆಗೆ ಮುದ್ದು ಜಾಸ್ತಿ ಅಲ್ವಾ ಮಗಳು ಅಂದ್ರೆ, ಅದಕ್ಕೆ ಒಂದು ತನ್ನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮದ್ವೆ ಆದ್ಮೇಲೆ ಇದ್ದೇ ಇದೆಯಲ್ಲ ಕೆಲ್ಸ ಕಾರ್ಯ ಜವಾಬ್ದಾರಿ ಅಂತ, ಸಣ್ಣ ಆಗ್ಬಿಡ್ತಾಳೆ. ಇವಳಿಗೂ ಒಂದು ಗಂಡು ಹುಡ್ಕೊಡಿ. ಎಂಥೆಂಥವ್ರ ಕುತ್ತಿಗೆಗೋ ತಾಳಿ ಬಿಡೋ ಥರ ಮಾಡಿದ್ದೀನಿ. ಇದ್ಯಾವ ದೊಡ್ಡ ವಿಷಯ? ಸ್ವಲ್ಪ ದುಡ್ಡು ಖರ್ಚಾಗುತ್ತಷ್ಟೆ. ಈಗಿನ ಕಾಲದ ಹುಡುಗರಿಗೆ ಸಿನಿಮಾದಲ್ಲಿ ಸೊಂಟ ಬಳಕಿಸ್ತಾರಲ್ಲ ಅಂತ ಹುಡುಗಿರೇ ಆಗಬೇಕು ಅಂತಾರೆ. ಈ ತರ ಇರೋ ಹುಡುಗಿಗೆ ಸ್ವಲ್ಪ ದೂರದಿಂದನೇ ಸಂಬಂಧ ತರಬೇಕು. ಹೆಚ್ಚು ಕಮ್ಮಿ ಒಂದು 15,000 ರೂಪಾಯಿ ಖರ್ಚಾಗುತ್ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಅಷ್ಟೊಂದ? ಅದ್ರ ಮೇಲೆ ಇನ್ನು ಮದುವೆಗೆ ಎಷ್ಟೊಂದು ದುಡ್ಡು ಹೊಂಚಬೇಕು. ನಮ್ಮಂತವರಿಂದ ಅದು ಹೇಗೆ ಸಾಧ್ಯ ಶಾಸ್ತ್ರಿಗಳೇ? ಅದಕ್ಕೆ ನೀವು ಸುಮ್ಮನಿರ್ತೀರಾ? ಏನು ಕಮ್ಮಿ ಆಗಿದೆ ನನಗೆ ಅಂತ ಅಷ್ಟು ದುಡ್ಡು ಸುರಿದು ಗಂಡು ಹುಡುಕ್ಬೇಕು? ಏನು ಕಮ್ಮಿ ಆಗಿಲ್ಲಮ್ಮ, ಎಲ್ಲಾನು ಜಾಸ್ತಿನೇ ಇದೆ. ಏನೇ ಕಿಸಿತ್ಯಾ? ನಿಮ್ಮಂಗೆ ನಾನೇನು ಒಣಕೊಂಡಿಲ್ಲ. 4 ಬಿಂದಿಗೆ ನೀರು ತಂದು ಹಾಕಿದ್ರೆ ಸೊಂಟ ಉಳ್ಕಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ. ನನ್ನ ರಟ್ಟೆ ಸೊಂಟ ಎಲ್ಲ ಗಟ್ಟಿಯಾಗಿದೆ. ನನ್ನನ್ನು ಮದುವೆ ಆಗೋನು ಪುಣ್ಯ ಮಾಡಿರ್ಬೇಕು. ಹೌದಮ್ಮ, ಹೌದು. ಅಷ್ಟೊಂದು ಪುಣ್ಯ ಮಾಡಿದ್ರು ಎಲ್ಲಿ ಸಿಗ್ತಾರೆ ಹೇಳಿ ಈ ಕಾಲದಲ್ಲಿ? ಅದಕ್ಕೆ ಪುಣ್ಯದ ರೂಪದಲ್ಲಿ ದುಡ್ಡು ಕೇಳ್ತಾರಷ್ಟೇ. ನೀವು ಹಿರಿಯರು, ವಯಸ್ಸಾದವರು ಅಂತ ಮರ್ಯಾದೆ ಕೊಡಬೇಕು ಅನ್ಕೊಂಡಿದ್ದೆ. ನಿಮ್ಮ ಮಾತು ಕೇಳಿದ್ಮೇಲೆ ಮರ್ಯಾದೆ ಕೊಡಬೇಕು ಅನ್ನಿಸ್ತಿಲ್ಲ. ನೀವು ಬರೀ ಬೂಟಾಟಿಕೆ ಸ್ವಾಮಿ ಅನ್ನಿಸ್ತಿದೆ. ಏನೇ ನನ್ನ ಜೊತೆಗೆ ಹೀಗೆ ಮಾತಾಡ್ತೀಯ? ನಾನು ನೋಡ್ತೀನಿ ಅದ್ಯಾವ ಕಟ್ಕತಾನೆ ಅಂತ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ. ಏಯ್
ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್